ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ 2ನೇ ಘಟಕ ಆಗಿರುವಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ 10 ಪ್ರಮುಖವಾಗಿರುವಂತಹ ಪ್ರಶ್ನೆಗಳು. ಅಂದರೆ ಎಂತಹ ಪ್ರಶ್ನೆಗಳಂತಂದರೆ ಸ್ವಲ್ಪ ಕಠಿಣವಾಗಿರುವಂತಹ ಪ್ರಶ್ನೆಗಳು, ಅನ್ವಯ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಈಗಾಗಲೇ ನಾವು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಮೊದಲನೇ ಘಟಕದಿಂದ ಕೂಡ ನಾವು ಇದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾವು ಇದೇ ರೀತಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಅಂತೀವಲ್ಲ, ಆ ರೀತಿಯ ಪ್ರಶ್ನೆಗಳು ಮತ್ತು ಅದಕ್ಕೆ ಹೇಗೆ ಉತ್ತರಗಳನ್ನು ಬರಿಬೇಕನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ 10 ಪ್ರಶ್ನೆಗಳು ಇರ್ತವ. 10 ಪ್ರಶ್ನೆಗಳಿಗೂ ಕೂಡ ತಾವು ಸರಿಯಾದ ಉತ್ತರವನ್ನು ಗೆಸ್ ಮಾಡಿದರೆ ತಾವು ವಿಜ್ಞಾನ ವಿಷಯದಲ್ಲಿ ತಾವು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತದೆ. ನಿಮ್ಮ ಸ್ಕೋರು 90+ ಖಂಡಿತವಾಗಿಯೂ ಕೂಡ ಬರುತ್ತದೆ. 10ಕ್ಕೆ 5 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ರೂ ಕೂಡ ಪರವಾಗಿಲ್ಲ, ತಾವು ಉತ್ತಮ ರೀತಿಯಲ್ಲಿ ವಿಜ್ಞಾನವನ್ನು ಓದ್ತಾ ಇದ್ದೀರಿ ಅಂತ ಕೂಡ ನಾವು ತಿಳ್ಕೊಬೋದು. ಇನ್ನೂ ಕೂಡ ಒಂದು ಸ್ವಲ್ಪ ದಿನಗಳು ನಿಮಗೆ ಸಮಯಾವಕಾಶ ಇರೋದರಿಂದ ತಾವು ಸರಿಯಾಗಿ ಒಂದು ಸ್ವಲ್ಪ ರಿವಿಷನ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ಬೋದು. ಸೊ ನಿಮ್ಮ ಈ ಒಂದು RK ಕ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳಿವೆ, 100ಕ್ಕೂ ಹೆಚ್ಚು ವಿಡಿಯೋಗಳಿವೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರುವಂತಹ ವಿಡಿಯೋಗಳಿವೆ, ಕಾನ್ಸೆಪ್ಟ್ ವೈಸ್ ವಿಡಿಯೋಗಳಿವೆ, ಪಾಠದ ಡಿಟೇಲ್ ವಿಡಿಯೋಗಳಿವೆ. ಆ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡ್ರೆ ತಮಗೆ ಖಂಡಿತವಾಗಿಯೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಾ, ಮತ್ತು ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ತಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಸೊ ಇಲ್ಲಿ ನಾವು ಪ್ರಶ್ನೆಗಳಿಗೆ ಮತ್ತು ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನೋಡಿ ಹೇಗೆ ಇದೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತಿಸಿದಾಗ ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಗುಳ್ಳೆಗಳು ಏಕೆ ಉಂಟಾಗುತ್ತವೆ? ಸೊ ಇದರ ಚಿತ್ರ ಕೂಡ ತಮಗೆ ಪರೀಕ್ಷೆಗೆ ಬರಬಹುದು. ಆ ಚಿತ್ರ ಕೂಡ ತಾವು ಇಲ್ಲಿ ಆ ಒಂದು ಚಟುವಟಿಕೆಯ ಒಂದು ವಿಡಿಯೋವನ್ನು ಕೂಡ ತಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ಕೋಬಹುದು ಕೂಡ. ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಒಂದು ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ಒಂದು ರಾಸಾಯನಿಕ ಕ್ರಿಯೆ ಆಗ್ತಾ ಇದೆ. ಇಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ. ಆ ಹೈಡ್ರೋಜನ್ನನ್ನು ಒಂದು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸ್ತಾ ಇದ್ದಾರೆ. ಅಲ್ಲಿ ಗುಳ್ಳೆಗಳು ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತೇಳಿ ಪ್ರಶ್ನೆ ನೋಡಿರೋದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಬರೀಬೇಕಂತಂದರೆ, ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗ್ತದೆ ಮತ್ತು ಈ ಅನಿಲವು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಹಾಗೂ ಇದು ನೀರಿಗಿಂತ ಹಗುರವಾಗಿರುತ್ತದೆ ಕೂಡ. ಆದ್ದರಿಂದ ಗುಳ್ಳೆಗಳ ರೂಪದಲ್ಲಿ ನೀರಿನಿಂದ ಮೇಲಕ್ಕೆ ಬರುತ್ತದೆ. ಈ ರೀತಿಯಾಗಿ ಇಲ್ಲಿ ಗುಳ್ಳೆಗಳು ಉಂಟಾಗ್ತವೆ. ಇದರ ಒಂದು ಸಮೀಕರಣವನ್ನು ಕೂಡ ತಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ಕೂಡ, ಚಿತ್ರ ಕೂಡ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಈ ರೀತಿಯಲ್ಲಿ ಮೊದಲನೇ ಪ್ರಶ್ನೆಗೆ ತಾವು ಉತ್ತರವನ್ನು ತಿಳ್ಕೊಂಡಿದ್ದೀರಂತ ನಾನು ಅನ್ಕೋತಾ ಇದ್ದೀನಿ. ಇನ್ನು ಎರಡನೇ ಪ್ರಶ್ನೆ ನಾವು ನೋಡೋದಾದರೆ, ಎಕ್ಸ್ ಎಂಬ ದ್ರಾವಣದಲ್ಲಿ 2 ಹನಿ ಫಿನಾಪ್ತಲಿನ್ ದ್ರಾವಣ ಸೇರಿಸಿದಾಗ ಎಕ್ಸ್ ದ್ರಾವಣವು ಗುಲಾಬಿ ಬಣ್ಣಕ್ಕೆ ಬಂದರೆ, ನೋಡಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಎಕ್ಸ್ ದ್ರಾವಣದ ಸ್ವಭಾವವನ್ನು ತಿಳಿಸಿ ಮತ್ತು ಆ ಎಕ್ಸ್ ದ್ರಾವಣಕ್ಕೆ Y ಆಮ್ಲವನ್ನು ಸೇರಿಸಿದಾಗ NaCl ಮತ್ತು H2O ಉಂಟಾದರೆ, ಅಂದರೆ ಉತ್ಪನ್ನಗಳನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಇಲ್ಲಿ ಕ್ರಿಯೆಗಳು ಆಗ್ತಾ ಇದ್ದರೆ ಆ ಎಕ್ಸ್ ಮತ್ತು Y ವಸ್ತುಗಳನ್ನು ಹೆಸರಿಸಿ ಅಂತ ಅವರು ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಎಕ್ಸ್ ದ್ರಾವಣ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತದೆ. ಫಸ್ಟ್ ಕ್ವಶನ್ ಏನದಪ್ಪ ಅಂದರೆ, ಈ ಪ್ರಶ್ನೆ ಆ ಎಕ್ಸ್ ದ್ರಾವಣದ ಸ್ವಭಾವವನ್ನು ತಿಳಿಸಿ. ಎಕ್ಸ್ ದ್ರಾವಣದ ಸ್ವಭಾವ ಏನಾಗಿರ್ತದೆ ರೀ? ಪ್ರತ್ಯಾಮ್ಲೀಯ ಆಗಿರ್ತದೆ. ಯಾಕಂದರೆ ಫಿನಾಪ್ತಲಿನ್ ದ್ರಾವಣವನ್ನು ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಮಾತ್ರನೇ ಅದು ಗುಲಾಬಿ ಬಣ್ಣಕ್ಕೆ ಬರುತ್ತದೆ. ಸೊ ಅವರು ಏನು ಹೇಳ್ತಾ ಇದ್ದಾರೆ, ಎಕ್ಸ್ ಎಂಬ ದ್ರಾವಣದಲ್ಲಿ 2 ಹನಿ ಫಿನಾಪ್ತಲಿನ್ ದ್ರಾವಣ ಸೇರಿಸಿದಾಗ ಎಕ್ಸ್ ದ್ರಾವಣವು ಗುಲಾಬಿ ಬಣ್ಣಕ್ಕೆ ಬಂದಿದೆ. ಹಾಗಾಗಿ ಎಕ್ಸ್ ದ್ರಾವಣ ಏನಾಗಿರ್ತದೆ ಈಗ ಅಲ್ಲಿ? ಪ್ರತ್ಯಾಮ್ಲೀಯ ಸ್ವಭಾವ. ಆ ಫಿನಾಪ್ತಲಿನ್ ದ್ರಾವಣ ವರ್ಣರಹಿತ ಆಗಿದ್ದರೆ ಅದು ಆಮ್ಲ. ಆ ಫಿನಾಪ್ತಲಿನ್ ದ್ರಾವಣ ಗುಲಾಬಿ ಬಣ್ಣಕ್ಕೆ ಬಂದರೆ ಅಲ್ಲಿ ದ್ರಾವಣ ಅದು ಪ್ರತ್ಯಾಮ್ಲ. ಸರಿಯಾಗಿ ನೆನ್ಪಿಟ್ಕೋಬೇಕು. ಪಕ್ಕದಲ್ಲಿ ಚಿತ್ರ ಕೂಡ ಅಲ್ಲಿ ನಿಮಗಿದೆ, ಗೊತ್ತಾಗ್ತಾ ಇದೆ. ಇನ್ನು ಆ ಎಕ್ಸ್ ದ್ರಾವಣಕ್ಕೆ ಅಂದರೆ ಅದು ಪ್ರತ್ಯಾಮ್ಲ ಇದೆ, Y ಆಮ್ಲವನ್ನು ಸೇರಿಸಿದಾಗ, ಬಿ ಪ್ರಶ್ನೆ ನೋಡಿ. ಸೊ ಎಕ್ಸ್ ಪ್ರತ್ಯಾಮ್ಲ, Y ಆಮ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನಮಗೆ ಲವಣ ಮತ್ತು ನೀರು ಕೊಡ್ತಾ ಇದೆ. ಇಲ್ಲಿ ಯಾವ ಲವಣ ಸಿಗ್ತಾ ಇದೆ ನಮಗೆ? NaCl, ಸೋಡಿಯಂ ಕ್ಲೋರೈಡ್ ಮತ್ತು H2O, ಅಂದರೆ ಉತ್ಪನ್ನಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪ್ರತಿವರ್ತಕಗಳನ್ನು ಈಗ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಎಕ್ಸ್ ಎಂಬಂತಹ ಒಂದು ಪ್ರತಿವರ್ತಕ ಪ್ರತ್ಯಾಮ್ಲ ಆಗಿರ್ತದ, Y ಎನ್ನುವಂಥ ಒಂದು ಪ್ರತಿವರ್ತಕ ಆಮ್ಲ ಆಗಿರ್ತದೆ. ಸೊ NaCl ಉತ್ಪನ್ನಗಳು ಮತ್ತು H2O ಉತ್ಪನ್ನಗಳನ್ನು ನೋಡಿಕೊಂಡು ನಾವು ಸುಲಭವಾಗಿ ಗೆಸ್ ಮಾಡ್ಬೋದು. ಏನಪ್ಪ ಅಂತಂದರೆ, ಎಕ್ಸ್ ವಸ್ತು ಅಲ್ಲಿ ಒಂದು ಪ್ರತ್ಯಾಮ್ಲ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು Y ವಸ್ತು ಯಾವುದಪ್ಪ ಅಂದರೆ ಆಮ್ಲ HCl ಆಮ್ಲ ಆಗಿರ್ತದೆ.
ಈ ರೀತಿಯಲ್ಲಿ ನಾವು ಕಾನ್ಸೆಪ್ಟ್ಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ದೇ ಆದಲ್ಲಿ ಈ ರೀತಿಯ ಒಂದು ಚಟುವಟಿಕೆ ಆಧಾರಿತ ಅಥವಾ ಅನ್ವಯ ಪ್ರಶ್ನೆಗಳಂತ ಹೇಳಿ ಕರಿತೀವಿ ಇವುಗಳನ್ನು. ಈ ರೀತಿಯ ಪ್ರಶ್ನೆಗಳು ಬಂದಾಗ ಕೂಡ ನಾವು ಉತ್ತರವನ್ನು ಸುಲಭವಾಗಿ ಬರಿಬೋದಾಗುತ್ತದೆ. ವಿಜ್ಞಾನ ಅಂತಂದರೆ ಬಾಯ್ಪಾಠ ಮಾಡೋದು ಅರ್ಥ ಅಲ್ಲ, ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಾಯ್ಪಾಠ ಮಾಡ್ಕೋದಲ್ಲ, ಅರ್ಥ ಮಾಡ್ಕೋಬೇಕಾಗುತ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡ್ರಿ, ತಾಮ್ರದ ಆಕ್ಸೈಡ್ CuO ಕಾಪರ್ ಆಕ್ಸೈಡ್ಗೆ HCl ಆಮ್ಲವನ್ನು ಸೇರಿಸುತ್ತಾ ಕಲಕಿದಾಗ ದ್ರಾವಣವು ಯಾವ ಬಣ್ಣಕ್ಕೆ ಬರುವುದು ಮತ್ತು ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ನೋಡಿರಿ, ಒಂದೊಂದು ಪ್ರಶ್ನೆಯನ್ನು ಓದಿದ ಕೂಡಲೇ ವಿಡಿಯೋವನ್ನು ಪಾಸ್ ಮಾಡಿ ಅದಕ್ಕೆ ಉತ್ತರವನ್ನು ಬರೆಯುವಂಥ ಪ್ರಯತ್ನ ತಾವು ಮಾಡ್ತಾ ಹೋಗಿ. ಉತ್ತರ ನಾನು ಆಮೇಲೆ ಹೇಳಿದ ಮೇಲೆ ನೀವು ಸರಿ ಉತ್ತರ ಬರೆದಿರಾ ಅಥವಾ ತಪ್ಪು ಬರೆದಿರಾ, ಎಲ್ಲಿ ತಪ್ಪಾಯಿತು, ಏನಾಯಿತು ಅಂತ ಹೇಳಿ ಕೂಡ ತಾವು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಕೋಬೇಕು ನಿಮ್ಮ ಉತ್ತರವನ್ನು. ಸೊ ಕಾಪರ್ ಆಕ್ಸೈಡ್, ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ಯಾವ ರೀತಿಯಲ್ಲಿ ವರ್ತಿಸ್ತವ? ನೋಡಿರಿ, ಇದಕ್ಕೆ ಉತ್ತರ ನೋಡಿರಿ ಯಾವ ರೀತಿಯಲ್ಲಿದೆ. ತಾಮ್ರದ ಆಕ್ಸೈಡ್ದು ಅದಕ್ಕೆ HCl ಹಾಕಿ ಒಂದು ಚಟುವಟಿಕೆಯ ವಿಡಿಯೋ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲೇ. ಈ ತಾಮ್ರದ ಆಕ್ಸೈಡ್ಗೆ HCl ಆಮ್ಲವನ್ನು ಸೇರಿಸುತ್ತಾ ಕಲಕಿದಾಗ ಅಲ್ಲಿ ಒಂದು ನಮಗೆ ಲವಣ ಸಿಗ್ತದ, ತಾಮ್ರದ ಕ್ಲೋರೈಡ್ ಅಂಥೇಳಿ, ಅದು ನೀಲಿ ಬಣ್ಣಕ್ಕೆ ಬಂದಿದೆ ನೋಡ್ರಿ. ಅದು ಅದೇ ಪ್ರಶ್ನೆ ಅದೇ ಕೇಳ್ತಾ ಇದ್ರು, ಅವೆರಡು ಮಿಕ್ಸ್ ಮಾಡಿದಾಗ ಅದು ಯಾವ ಬಣ್ಣಕ್ಕೆ ಬರುತ್ತದೆ ಮತ್ತು ಏಕೆ ಅಂಥೇಳಿ. ಅದು ನೀಲಿ ಹಸಿರು ಬಣ್ಣಕ್ಕೆ ಬರುವುದು ಏಕೆಂದರೆ ಅಲ್ಲಿ ಉಂಟಾಗಿರುವಂಥ ಲವಣ ಕಾರಣದಿಂದಾಗಿ. ಯಾವ ಲವಣ ಉಂಟಾಗಿದರೆ ತಾಮ್ರದ ಕ್ಲೋರೈಡ್ ಎಂಬಂಥ ಒಂದು ದ್ರಾವಣ ಉಂಟಾಗಿರುವುದರಿಂದ ಅದು ನೀಲಿ ಹಸಿರು ಬಣ್ಣವನ್ನು ಕೊಡುತ್ತದೆ. ಸಮೀಕರಣವನ್ನು ಕೂಡ ತಾವು ಬರಿಬೋದು, ಉತ್ತರವನ್ನು ಕೂಡ ತಾವಲ್ಲಿ ನೋಡ್ಕೋಬೋದು ಕೂಡ. ಸಮೀಕರಣ ನೋಡ್ರಿ, ಕಾಪರ್ ಆಕ್ಸೈಡ್ CuO ಪ್ಲಸ್ 2HCl ಗಿವ್ಸ್ CuCl2 ಕಾಪರ್ ಕ್ಲೋರೈಡ್, ತಾಮ್ರದ ಕ್ಲೋರೈಡ್ ಉಂಟಾಗ್ತಾ ಇದೆ, ಅದೇ ಹಸಿರು ಬಣ್ಣವನ್ನು ಕೊಡ್ತಾ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಒಬ್ಬ ಹುಡುಗನ ಕೈಗೆ ಜೇನುನೊಣವೊಂದು ಕಚ್ಚಿದ್ದು ನೋವು ಮತ್ತು ಉರಿಯಿಂದ ಅಳುತ್ತಿದ್ದಾನೆ. ಕಚ್ಚಿದ ಭಾಗಕ್ಕೆ ಅಡಿಗೆ ಸೋಡಾ ಲೇಪಿಸುವುದರಿಂದ ನೋವು ಮತ್ತು ಉರಿಯು ಕಡಿಮೆ ಆಗ್ತದ. ಯಾಕೆ ಕಡಿಮೆ ಆಗ್ತದ? ನಾವು ಒಂದು ಪ್ರಥಮ ಚಿಕಿತ್ಸೆಯಾಗಿ ಯಾವುದೇ ಒಂದು ಹುಡುಗನ ಕೈಗೆ ಅಥವಾ ಎಲ್ಲಿಯಾದರೂ ಜೇನುನೊಣ ಕಚ್ಚಿದಾಗ ಆ ಕಚ್ಚಿರುವಂತಹ ಭಾಗಕ್ಕೆ ನಾವು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಅಡಿಗೆ ಸೋಡಾವನ್ನು ಲೇಪಿಸಬಹುದು ರೀ ಪ್ರಥಮ ಚಿಕಿತ್ಸೆಯಾಗಿ. ಅದಕ್ಕೆ ಒಂದು ನೋವು ಕಡಿಮೆ ಆಗ್ತದ. ಯಾಕೆ ಕಡಿಮೆ ಆಗ್ತದ? ಯಾಕಂತಂದರೆ ಆ ಜೇನುನೊಣ ಕಚ್ಚಿದಾಗ ಆ ಜೇನುನೊಣವು ಮೆಥನೋಯಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದ. ಈ ಮೆಥನೋಯಿಕ್ ಆಮ್ಲದಿಂದಲೇ ಆ ನೋವು ಮತ್ತು ಉರಿ ಉಂಟಾಗ್ತದ. ಆ ಆಮ್ಲವನ್ನು ಶಮನಗೊಳಿಸೋದು ಯಾವುದು? ತಟಸ್ಥಗೊಳಿಸುವಂಥದ್ದು ಯಾವುದು? ಪ್ರತ್ಯಾಮ್ಲ ರೀ. ಹಾಗಾಗಿ ನಾವು ಆ ಕಚ್ಚಿರುವಂತಹ ಭಾಗಕ್ಕೆ ಅಡಿಗೆ ಸೋಡಾವನ್ನು ಸೇರಿಸಬೇಕು. ಅಡಿಗೆ ಸೋಡಾವು ಒಂದು ಪ್ರತ್ಯಾಮ್ಲೀಯ ಗುಣವಾಗಿರುವುದರಿಂದ ಆ ಜೇನುನೊಣದಿಂದ ಬಿಡುಗಡೆಯಾಗಿರುವಂತಹ ಮೆಥನೋಯಿಕ್ ಆಮ್ಲವನ್ನು ತಟಸ್ಥಗೊಳಿಸಿ ಅಲ್ಲಿ ನಮಗೆ ನೋವು ಮತ್ತು ಉರಿ ಕಡಿಮೆ ಆಗ್ತದೆ. ಹಾಗಾಗಿ ಕಚ್ಚಿರುವಂತಹ ಭಾಗಕ್ಕೆ ಅಡಿಗೆ ಸೋಡಾವನ್ನು ಲೇಪಿಸುವುದರಿಂದ ನೋವು ಮತ್ತು ಉರಿ ಕಡಿಮೆ ಆಗ್ತದೆ. ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೀವು ಉತ್ತರವನ್ನು ನೋಡಿಕೊಂಡು ಕರೆಕ್ಟಾಗಿ ಬರ್ಕೊಂಡು ನೀವು ಸರಿಯಾಗಿ ಓದ್ಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತಗೋರಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5, ನೀಲಿ ಬಣ್ಣದ CuSO4 ಹರಳುಗಳನ್ನು ಕಾಯಿಸಿದಾಗ ಅವು ಬಿಳಿ ಬಣ್ಣಕ್ಕೆ ಯಾಕೆ ಬಂದವು? ನೋಡಿ, ಪ್ರಶ್ನೆಗಳು ಕೇಳಿದ ಕೂಡಲೇ ಇದು ಎಲ್ಲಿತ್ತು, ಯಾವ ಪಾಠದಲ್ಲಿತ್ತು, ಯಾವ ಕಾನ್ಸೆಪ್ಟ್ನಾಗ ಬಂದಿತ್ತು, ಇದೆಲ್ಲ ಕೂಡ ಅಟ್ಲೀಸ್ಟ್ ಇದಾದರೂ ಗೊತ್ತಿರಬೇಕು ತಮಗೆ. ಇಲ್ಲಾಂತಂದರೆ ಬಹಳ ಕನ್ಫ್ಯೂಸ್ ಆಗ್ತದೆ, ಉತ್ತರ ಏನು ಬರಿಬೇಕಂತ ಕೂಡ ತಮಗೆ ಗೊತ್ತಾಗೋದಿಲ್ಲ. ಚೆನ್ನಾಗಿ ರಿವಿಷನ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಟೈಮ್ ಇದೆ ಪರೀಕ್ಷೆಗೆ. ಸರಿಯಾಗಿ ರಿವಿಷನ್ ಮಾಡಿಕೊಂಡು ಸರಿಯಾಗಿ ಓದಿದ್ದೇ ಆದಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಸೊ ನೀಲಿ ಬಣ್ಣದ CuSO4 ಹರಳುಗಳನ್ನು ಕಾಯಿಸಿದಾಗ ಅವು ತಮ್ಮಲ್ಲಿರುವಂತಹ ಸ್ಫಟಿಕೀಕರಣ ನೀರನ್ನು ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ಬರ್ತವೆ. ಕೆಳಗಡೆ ಅದರ ಒಂದು ಚಿತ್ರ ಕೂಡ ತಾವು ನೋಡ್ತಾ ಇರಬಹುದು. ಆ ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದ ನಂತರ ಅವು ಬಿಳಿ ಬಣ್ಣಕ್ಕೆ ಬಂದಿದೆ. ಯಾಕಂದರೆ ಆ ಕಾಪರ್ ಸಲ್ಫೇಟ್ ಹರಳುಗಳಲ್ಲಿ ನೀರಿರ್ತದೆ, ನೀರು ಸ್ಫಟಿಕೀಕರಣ ರೂಪದಲ್ಲಿ ಇರ್ತದೆ. ಆ ನೀರೆಲ್ಲ ಆವಿಯಾಗಿ ಹೋದ್ಮೇಲೆ ಅದು ಬಿಳಿ ಬಣ್ಣಕ್ಕೆ ಬರ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6, ಬ್ರೆಡ್ ಕೇಕ್ ತಯಾರಿಕೆಯಲ್ಲಿ ಬೇಕಿಂಗ್ ಪುಡಿ ಬಳಸ್ತಾರ, ಯಾಕೆ? ಕಾರಣ ಕೊಡಿ. ನೋಡಿ, ಮನೆಯಲ್ಲಿ ಈ ಥರದ ಒಂದು ಆಹಾರ ವಸ್ತುಗಳ ತಯಾರಿಕೆಯಲ್ಲಿ ಬಜ್ಜಿ, ಸಮೋಸ ಅಥವಾ ಬ್ರೆಡ್, ಕೇಕ್ ಈ ಥರದ ವಸ್ತುಗಳ ತಯಾರಿಕೆಯಲ್ಲಿ ಬೇಕಿಂಗ್ ಪುಡಿ ಬಳಸ್ತಾರ, ಏಕೆ? ಕಾರಣ ಕೊಡಿ. ನೋಡಿ, ಇದಕ್ಕೆ ಉತ್ತರ ನೋಡಿ, ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ CO2 ಬಿಡುಗಡೆ ಆಗ್ತದೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂತಹ ಒಂದು ಅನಿಲ ಬಿಡುಗಡೆ ಆಗ್ತದೆ. ಇದು ಬ್ರೆಡ್ ಮತ್ತು ಕೇಕನ್ನು ಉಬ್ಬಿಸ್ತದೆ, ಮೃದು ಮತ್ತು ರಂಧ್ರಯುಕ್ತಗೊಳಿಸ್ತದೆ. ಆದ್ದರಿಂದ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ತಾರೆ. ನೋಡಿ, ಬ್ರೆಡ್ ಆಗಿರ್ಬೋದು, ಆ ಕೇಕ್ ಆಗಿರ್ಬೋದು, ಆ ಇಡ್ಲಿ ಆಗಿರ್ಬೋದು, ಅವು ಅದರ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಆ ಆಹಾರ ಪದಾರ್ಥವನ್ನು ಉಬ್ಬಿಸುತ್ತದೆ, ಮೃದುವಾಗಿ ಮಾಡ್ತದೆ. ಹಾಗಾಗಿ ಈ ಬ್ರೆಡ್, ಕೇಕ್ ಈ ಥರ ಕೆಲವೊಂದು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ
ಗರಿಗರಿಯಾದಂತಹ ಈ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಈ ಒಂದು ಬೇಕಿಂಗ್ ಪುಡಿಯನ್ನು ಬಳಸ್ತಾರೆ. ನೆಕ್ಸ್ಟ್ ಈ ಅಡಿಗೆ ಸೋಡಾವನ್ನು ಅಗ್ನಿಶಾಮಕದಲ್ಲಿ ಅಂದರೆ ಬೆಂಕಿಯನ್ನು ಆರಿಸುವಂತಹ ಈ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಯಾಕೆ ಬಳಸ್ತಾರೆ ಅಂಥೇಳಿ ಕೂಡ ಕೇಳ್ತಾ ಇರ್ಬೋದು, ಕೇಳುವಂತಹ ಅವಕಾಶ ಇದೆ. ಸೊ ಇದಕ್ಕೆ ಉತ್ತರ ಸೇಮ್, ಈ ಹಿಂದಿನ ಪ್ರಶ್ನೆಗೆ ಇದಕ್ಕೆ ಸ್ವಲ್ಪ ಸೇಮ್ ಉತ್ತರ ಆಗ್ತದೆ. ಏನಪ್ಪ ಅಂದರೆ ಈ ಅಡಿಗೆ ಸೋಡಾವು ಬಳಸುವುದರಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಈ ಆ್ಯಕ್ಚುಲಿ ಇಲ್ಲಿ ಸಣ್ಣ ಸಿಲಿಂಡರ್ ಆಕಾರದಲ್ಲಿ ಏನು ಕಾಣ್ತಾ ಇದ್ದಲ್ಲಿ ಇದು ಬೆಂಕಿ ಆರಿಸುವಂಥ ಒಂದು ಉಪಕರಣ, ಸೋಡಾ ಆ್ಯಸಿಡ್ ಉಪಕರಣ ಅಂತ ಕರೀತಾರೆ. ಅದರ ಒಳಗಡೆ ಅಡಿಗೆ ಸೋಡಾ ಮತ್ತು ಯಾವುದಾದ್ರೂ ಒಂದು ಆಮ್ಲವನ್ನು ಬೆರೆಸಿರ್ತಾರೆ. ಸೊ ಬೆರೆಸುವುದರಿಂದ ಆ ಅಡಿಗೆ ಸೋಡಾ ಮತ್ತು ಆಮ್ಲ ವರ್ತಿಸಿದಾಗ CO2 ಬಿಡುಗಡೆ ಆಗ್ತದೆ. ಈ CO2 ಎಂತಹ ಗುಣ ಇದೆಯಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ಗೆ ಬೆಂಕಿ ಆರಿಸುವ ಗುಣ ಹೊಂದಿರ್ತದೆ. ಇದು ಅಂದರೆ ಯಾವ ವಸ್ತುವಿಗೆ ಬೆಂಕಿ ಹತ್ತಿರ್ತದೋ ಆ ವಸ್ತುವಿನ ಮೇಲೆ ನಾವು ಈ CO2 ಅನ್ನು ಹಾಯಿಸಿದಾಗ ಆ ವಸ್ತುವಿಗೆ ಆಮ್ಲಜನಕದ ಸಂಪರ್ಕ ಆಗದಂತೆ ತಡೆದು ಅಲ್ಲೆಲ್ಲ ದಹನ ಕ್ರಿಯೆಯನ್ನು ನಿಲ್ಲಿಸ್ತದೆ ಅದು. ಹಾಗಾಗಿ ಬೆಂಕಿ ಆರಿಸುವಂತಹ ಒಂದು ಸೋಡಾ ಆ್ಯಸಿಡ್ ಉಪಕರಣಗಳ ತಯಾರಿಕೆಯಲ್ಲಿ ಈ ಅಡಿಗೆ ಸೋಡಾವನ್ನು ಬಳಸ್ತಾರಾ, ಸರಿಯಾಗಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 8. NaCl ದ್ರಾವಣದಲ್ಲಿ ಅಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ವಿದ್ಯುತ್ ಹರಿತದೆ, ಆದರೆ ಸಕ್ಕರೆ ದ್ರಾವಣದಲ್ಲಿ ವಿದ್ಯುತ್ ಹರಿಯುವುದಿಲ್ಲ. ಏಕೆ? ಕಾರಣ ಕೊಡಿ. ಕೆಳಗಡೆ ನೀವು ಚಿತ್ರ ಕೂಡ ನೋಡ್ತಾ ಇರ್ಬೋದು. ಸೋಡಿಯಂ ಕ್ಲೋರೈಡ್ನ ಒಂದು ದ್ರಾವಣ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಒಂದು ಬ್ಯಾಟ್ರಿ ಮತ್ತು ಬಲ್ಬ್ ವೈರ್ಗಳ ಸಹಾಯದಿಂದ ಒಂದು ಸಣ್ಣ ವಿದ್ಯುತ್ ಮಂಡಲವನ್ನು ಮಾಡಿಕೊಂಡು ಅಲ್ಲಿ ವಿದ್ಯುತ್ ಹಾಯಿಸಿದಾಗ ಬಲ್ಬ್ ಬೆಳಗ್ತಾ ಇದೆ. ಯಾಕಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣ ಆಯಾನುಗಳನ್ನು ಬಿಡುಗಡೆ ಮಾಡ್ತದೆ, ಅದರ ಮೂಲಕ ವಿದ್ಯುತ್ ಹರಿಯುತ್ತದೆ. ಆದರೆ ಸಕ್ಕರೆಯ ದ್ರಾವಣದಲ್ಲಿ ಆಯಾನುಗಳು ಬಿಡುಗಡೆ ಆಗುವುದಿಲ್ಲ, ಹಾಗಾಗಿ ಅದರ ಮೂಲಕ ಯಾವುದೇ ವಿದ್ಯುತ್ ಹರಿಯುವುದಿಲ್ಲ ಅಂತೇಳಿ ತಾವು ಬರಿಬೇಕಾಗ್ತದೆ. ನೋಡಿ, ಎಲ್ಲ ಈ ವಿಡಿಯೋವನ್ನೆಲ್ಲ ಪಾಸ್ ಮಾಡಿಕೊಂಡು ಆ ಉತ್ತರಗಳನ್ನೆಲ್ಲ ಬರ್ಕೊಂಡು ಸರಿಯಾಗಿ ಓದ್ಕೋರಿ. ನೀವು ಸರಿಯಾಗಿ ಪ್ರಿಪ್ರೇಷನ್ ಮಾಡಿ. ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ, ಅವುಗಳನ್ನೆಲ್ಲ ಒಂದು ಸಲ ನೋಡಿ, ಎಲ್ಲ ವಿಷಯಗಳು ತಮಗೆ ಸರಿಯಾಗಿ ಅರ್ಥ ಆಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ರವಿಯು ಊಟ ಮಾಡುವಾಗ ಅಂಗಿಯ ಮೇಲೆ ಆಹಾರ ಪದಾರ್ಥ ಚೆಲ್ಲಿ ಅರಿಶಿನ ಬಣ್ಣದ ಕಲೆ ಆಗ್ತದೆ. ಇದನ್ನು ಸೋಪಿನಿಂದ ತೊಳೆಯುವಾಗ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಏಕೆ? ಕಾರಣ ಕೊಡಿ. ನೋಡಿ, ಇದಕ್ಕೆ ಉತ್ತರ ಹೇಗೆ ಬರಬೇಕು. ಆಹಾರದಲ್ಲಿ ಬಳಸುವಂತಹ ಅರಿಶಿನವು ಒಂದು ನೈಸರ್ಗಿಕ ಸೂಚಕವಾಗಿದೆ. ಸೋಪು ಪ್ರತ್ಯಾಮ್ಲೀಯ ಗುಣ ಹೊಂದಿರ್ತದೆ. ಸೋಪಿನೊಡನೆ ಈ ಅರಿಶಿನ ವರ್ತಿಸಿದಾಗ ಅಲ್ಲಿ ಕೆಂಪು ಬಣ್ಣ ಬರ್ತದೆ, ಹಾಗಾಗಿ ಅಲ್ಲಿ ಅಂಗಿಯ ಮೇಲೆ ಕೆಂಪು ಬಣ್ಣ ಬರ್ತದೆ. ತುಂಬ ಸುಲಭವಾದ ಪ್ರಶ್ನೆ ಆಗಿತ್ತು. ಕ್ವೆಶ್ಚನ್ ನಂಬರ್ 10 ಕೊನೆಯ ಪ್ರಶ್ನೆ ನೋಡಿ. ಪ್ರಣಾಳ ಎ ಮತ್ತು ಪ್ರಣಾಳ ಬಿಗಳಲ್ಲಿ ಸಮಾನ ಉದ್ದದ ಒಂದು ಮ್ಯಾಗ್ನೀಷಿಯಂ ಪಟ್ಟಿಯನ್ನು ತೆಗೆದುಕೊಳ್ಳಲಾಗಿದೆ. ಎರಡು ಪ್ರಣಾಳಗಳಿವೆ ಇಲ್ಲಿ. ಸೇಮ್ ಉದ್ದದ ಸೇಮ್ ಅಳತೆಯ ಮ್ಯಾಗ್ನೀಷಿಯಂ ಪಟ್ಟಿ ತೊಗೊಂಡಾರ. ಪ್ರಣಾಳ ಎಗೆ HCl ಅನ್ನು ಸೇರಿಸಲಾಗಿದೆ ಹಾಗೂ ಪ್ರಣಾಳ ಬಿಗೆ CH3COOH ಅನ್ನು ಸೇರಿಸಲಾಗಿದೆ. ಅಂದರೆ ಎರಡು ಆಮ್ಲಗಳೇ. HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, CH3COOH ಅಂದರೆ ಅಸಿಟಿಕ್ ಆಮ್ಲ. ತೆಗೆದುಕೊಂಡು ಎರಡೂ ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದೆ. ಹಾಗಾದರೆ ಯಾವ ಪ್ರಣಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಏಕೆ? ನೋಡಿ, ಎರಡು ಆಮ್ಲ ಅಷ್ಟೇ ಇದೆ, ಅವುಗಳ ಸಾರತೆ ಅಷ್ಟೇ ಇದೆ, ಮ್ಯಾಗ್ನೀಷಿಯಂ ತಂತಿ ಅಷ್ಟೇ ಇದೆ. ಒಂದರಲ್ಲಿ HCl ಆಮ್ಲ ಇದೆ, ಇನ್ನೊಂದರಲ್ಲಿ ಅಸಿಟಿಕ್ ಆಮ್ಲ ಇದೆ. ಒಂದು ಕಡೆ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿದ್ದಾರೆ, ಇನ್ನೊಂದು ಕಡೆ ಅಸಿಟಿಕ್ ಆಮ್ಲ ಹಾಕಿದ್ದಾರೆ. ಯಾವ ಪ್ರಣಾಳದಲ್ಲಿ ಹೆಚ್ಚು ಗುಳ್ಳೆಗಳು ಬರ್ತವೆ ಮತ್ತು ಏಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಎರಡು ಪ್ರಣಾಳಗಳ ಇರುವಂತಹ ಒಂದು ಚಿತ್ರವನ್ನು ನಾವು ನೋಡ್ತಾ ಇರ್ಬೋದು. ಪ್ರಣಾಳ ಒಂದರಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಕಡಿಮೆ ಅನಿಲದ ಗುಳ್ಳೆಗಳು ಆಗ್ತಾ ಇದೆ. ಪ್ರಣಾಳ ಎರಡರಲ್ಲಿ ಹೆಚ್ಚು ಅನಿಲದ ಗುಳ್ಳೆಗಳು ಅಲ್ಲಿ ಬಿಡುಗಡೆಯಾಗಿದೆ. ಓಕೆ, ಸೊ ಇದು ಪ್ರಣಾಳ ಎರಡು ಏನಿದೆಯಲ್ಲ, ಅದು HCl ಹಾಕಿರುವಂತಹ ಒಂದು ಪ್ರಣಾಳ. HCl ಹಾಕಿರುವಂತಹ ಪ್ರಣಾಳದಲ್ಲಿ ಆ ಮ್ಯಾಗ್ನೀಷಿಯಂ ತಂತಿ ಅವೆರಡು ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಜಾಸ್ತಿ ಗುಳ್ಳೆಗಳು ಬರ್ತಾ ಇದೆ. ಈ ಅಸಿಟಿಕ್ ಆಮ್ಲವನ್ನು ಹಾಕಿರುವಂತಹ ಪ್ರಣಾಳದಲ್ಲಿ ಇರುವಂತಹ ಮ್ಯಾಗ್ನೀಷಿಯಂ ಪಟ್ಟಿಯೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದು ಕಡಿಮೆ ಅನಿಲದ ಗುಳ್ಳೆಗಳು ಆಗ್ತಾ ಇದೆ. ಯಾಕಂತಂದರೆ HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಪ್ರಬಲ ಆಮ್ಲ ಆಗಿರ್ತದೆ. ಸೊ ಪ್ರಬಲ ಆಮ್ಲ ಆಗಿರುವುದರಿಂದ ರಾಸಾಯನಿಕ ಕ್ರಿಯೆ ತೀವ್ರತೆ ಕೂಡ ಹೆಚ್ಚಾಗಿರ್ತದೆ. ನೋಡಿ, ಪ್ರಶ್ನೆ ಎಷ್ಟೋ ದೊಡ್ಡದು ಅನ್ನಿಸ್ತಾ ಇದೆ, ಅದರ ಉತ್ತರ ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ. ಪ್ರಣಾಳ ಏನಲ್ಲಿ ಹೆಚ್ಚು ತೀವ್ರವಾದಿ ಅನಿಲದ ಗುಳ್ಳೆಗಳು ಉಂಟಾಗ್ತವೆ. ಯಾಕಂದರೆ ಪ್ರಣಾಳ ಏನಲ್ಲಿಯೇ HCl ಆಮ್ಲವನ್ನು ಹಾಕಿದ್ದಾರೆ. ಪ್ರಣಾಳ ಏನಲ್ಲಿ HCl ಆಮ್ಲವು ಪ್ರಬಲ ಆಮ್ಲವಾಗಿದೆ ಹಾಗೂ ಪ್ರಣಾಳ ಬಿಯಲ್ಲಿರುವ ಆಮ್ಲವು ದುರ್ಬಲ ಆಮ್ಲವಾಗಿದೆ. ಪ್ರಬಲ ಆಮ್ಲ ಇದ್ದರೆ ಏನಾಗ್ತದೆ ರೀ, ರಾಸಾಯನಿಕ ಕ್ರಿಯೆ ತೀವ್ರತೆ
ಹೆಚ್ಚು ಇರ್ತದೆ, ಹೆಚ್ಚು ವೇಗವಾಗಿ ತೀವ್ರವಾಗಿ ರಾಸಾಯನಿಕ ಕ್ರಿಯೆ ನಡೀತದೆ, ಹೆಚ್ಚು ಗುಳ್ಳೆಗಳು ಉಂಟಾಗ್ತವೆ. ಇಷ್ಟೇ. ಈ ರೀತಿಯಲ್ಲಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ 2ನೇ ಪಾಠದಿಂದ ನಾವು 10 ಪ್ರಶ್ನೆಗಳಿಗೆ ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ 3ನೇ ಪಾಠದಿಂದ ನಾವು ಇದೇ ರೀತಿಯಲ್ಲಿ ಪ್ರಶ್ನೆಗಳು ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ತಪ್ಪದೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಧನ್ಯವಾದಗಳು.